ನಮಸ್ತೆ ಸ್ನೇಹಿತರೆ, ಅನಿತಾಸ್ ಬೈಟ್ಸ್ಗೆ ಸ್ವಾಗತ. ನಾನಿವತ್ತು ಸಾಂಪ್ರದಾಯಿಕ ಶೈಲಿಯ ತಂಬಿಟ್ಟನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳು ಜೋಡಿಸಿ ಇಟ್ಕೊಂಡಿದ್ದೀನಿ. ಅಕ್ಕಿ ಕಡಲೆ ಪುಡಿಯಿಂದ ತಂಬಿಟ್ಟು ಮಾಡ್ತೀವಿ, ಹಾಗೆ ಬರೀ ಕಡಲೆಯಿಂದ ಕೂಡ ಮಾಡ್ಬೋದು. ಕಡಲೆ ಹಾಗೆ ಅದಕ್ಕೆ ಬೇಕಾಗಿರೋ ಎಲ್ಲ ಸಾಮಗ್ರಿಗಳನ್ನ ಜೋಡಿಸಿ ಇಟ್ಕೊಂಡಿದ್ದೀನಿ. ಕೊಬ್ಬರಿನ ತುರಿದು ಇಟ್ಕೊಂಡಿದ್ದೀನಿ. ಎಲ್ಲ ಐಟಮ್ಸು ಜೋಡಿಸಿ ಇಟ್ಕೊಂಡಿದ್ದೀನಿ. ಈಗ ಹೇಳ್ತಾ ತಂಬಿಟ್ಟನ್ನು ಮಾಡ್ತಾ ಹೋಗ್ತೀನಿ. ಒಂದು 1/4 kg ಕಡಲೆನ ತುಂಬ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಬಿಟ್ಟು ತೊಗೊಂಡಿದ್ದೀನಿ. ಅದನ್ನು ಈಗ ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಅಕ್ಕಿನ ತೊಳೆದು ನೆರಳಲ್ಲೇ ಒಣಗಿಸ್ಬಿಟ್ಟು ಹುರಿದು ಪೌಡ್ರ್ ಮಾಡ್ಕೊಂಡು ತಂಬಿಟ್ಟು ಮಾಡ್ತಾಯಿದ್ರು ಒಂದು ವಿಧಾನ. ಎರಡನೇ ವಿಧಾನ ಇನ್ನೊಂದು ಕಡಲೆಯಲ್ಲೇ ಮಾಡ್ತಾರೆ. ಹಾಗಾಗಿ ನಾನು ಬರೀ ಕಡಲೆದೇ ತಂಬಿಟ್ಟನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಅದಕ್ಕೆ ಒಂದು 5-6 ಏಲಕ್ಕಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಒಣಶುಂಠಿ ಪುಡಿನ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಳ್ತಿದ್ದೀನಿ. ಕಡಲೆ ಪುಡಿ ರೆಡಿ ಆಯಿತು. ಕಲಸಲಿಕ್ಕೆ ಒಂದು ಬೌಲಿಗೆ ಸುರ್ಕೊಳ್ತಿದ್ದೀನಿ. ತುಂಬ ಸಿಂಪಲ್ ಮತ್ತು ತುಂಬ ಬೇಗ ಆಗೋವಂಥದ್ದು. ಹಾಗೆ ಕಡಲೆ ಕೂಡ ಹಾಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಕೊಬ್ಬರಿನ ತುರಿದಿಟ್ಟಿದೆ, ಒಂದು ಕೊಬ್ಬರಿನೂ ಕೂಡ ಫುಲ್ ಹಾಕ್ಕೊಳ್ತೀನಿ. ಹಾಗೆ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿರೋಂಥ ಕಡಲೆ ಬೀಜನ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಕಾಳುಗಳನ್ನೆಲ್ಲ ಜಾಸ್ತಿ ಸೇರಿಸಿದಷ್ಟು ಚರ್ಮದ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಹಾಗೆ ಕರಿ ಎಳ್ಳನ್ನು ನಾನು ಹುರ್ಕೊಂಡು ಅದರಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಇದಿಷ್ಟೇ ಇಂಗ್ರೀಡಿಯೆಂಟ್ಸ್ ಸ್ನೇಹಿತರೆ. ಈಗ ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ. ಕಲ್ಲು ಅಥವಾ ಏನಾದರೂ ಕಲ್ಮಶ ಇದ್ದರೆ ಅಂದ್ಬಿಟ್ಟು ಕರಗಿಸ್ಕೊಂಡು ಶೋಧಿಸ್ಕೊಂಡು ಇದರಲ್ಲಿ ಹಾಕ್ಕೊಳ್ಬೇಕು. ಬೆಲ್ಲ ಪಾಕನೇ ಬರೆಸ್ಬೇಕು ಅಂತೇನಿಲ್ಲ. ಪಾಕ ಬರೆಸಿ ತಂಬಿಟ್ಟು ಮಾಡಿದ್ರೆ ತುಂಬ ದಿನ ಬಾಳಿಕೆ ಬರುತ್ತೆ, ಆದರೆ ಸಾಫ್ಟಾಗಿರಲ್ಲ, ರಫ್ ಆಗಿರುತ್ತೆ. ಇದು ಸಾಫ್ಟ್ ತಂಬಿಟ್ಟು. ನೋಡಿ, ನಮ್ಮ ದೊಡ್ಡವರು ಯಾವ ಆಚರಣೆನೂ ಸುಮ್ಮನೆ ಮಾಡಿರಲ್ಲ. ಜನವರಿಯಿಂದ ಮೇವರೆಗೂ ಆಲ್ಮೋಸ್ಟ್ ಗಾಳಿ ಚರ್ಮ ಶುಷ್ಕ ಆಗ್ತಿರುತ್ತೆ. ಹಂಗಾಗಿ ಜನವರಿಯಲ್ಲಿ ಎಳ್ಬೀರು, ಹಾಗೆ ಫೆಬ್ರವರಿ ಎಂಡಿಂದ ಶಿವರಾತ್ರಿ ಹಬ್ಬಕ್ಕೆಲ್ಲ ಎಳ್ಳಿನ ಉಂಡೆಗಳು ಎಲ್ಲ ಮಾಡ್ತೀವಿ. ಹಾಗೆ ಇನ್ನೇನು ಮಾರ್ಚ್ ಟು ಮೇವರೆಗೂ ಊರ ಹಬ್ಬಗಳು ಅಂತ ಮಾಡ್ತೀವಿ. ಈ ನೆಪದಲ್ಲಿ ಎಣ್ಣೆಕಾಳುಗಳನ್ನ ಬಳಸಿ ತಂಬಿಟ್ಟನ್ನ ಮಾಡಿ ಸೇವನೆ ಮಾಡ್ತೀವಿ. ಒಂದು 250 ಗ್ರಾಮಷ್ಟು ಬೆಲ್ಲನ ಕರಗಲಿಕ್ಕೆ ಇಡ್ತಿದ್ದೀನಿ. ಅದಕ್ಕೆ 1 ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಿದ್ದೀನಿ. ಇದೇನು ಪಾಕ ಗಟ್ಟಿಯಾಗಿರಬೇಕು ಅಂತ ಏನೂ ಇಲ್ಲ, ಕಲ್ಮಶನ ಶೋಧಿಸ್ಕೊಳ್ಳಿಕ್ಕಷ್ಟೇ. ಅದಕ್ಕೆ ನಮ್ಮ ದೊಡ್ಡವರು ಆಯಾ ಸೀಸನ್ಗೆ ತಕ್ಕನಾಗಿ ಹಬ್ಬಗಳು, ಆಚರಣೆಗಳು ಹಾಗೆ ಆಹಾರ ಪದ್ಧತಿಗಳನ್ನ ಕೂಡ ಒಗ್ಗಿಸ್ಕೊಂಡು ಬಂದಿದ್ದಾರೆ. ಬೆಲ್ಲ ಪಾಕನ ಸ್ವಲ್ಪ ಕೈ ಆಡಿಸ್ತಾ ಕರಗಿಸ್ಕೊಳ್ಬೇಕು. ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ. ಕರಗಿ ಪಾಕ ಆಗಿದೆ. ಇದನ್ನ ಈಗ ಶೋಧಿಸ್ಕೊಳ್ತೀನಿ ತಂಬಿಟ್ಟು ಮಿಶ್ರಣದಲ್ಲಿ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈ ಮಿಶ್ರಣದಲ್ಲಿ ಈಗ ಜಾಲರಿಯಲ್ಲಿ ನೀಟಾಗಿ ಶೋಧಿಸ್ಕೊಳ್ಬೇಕು. ಹಂತವಾಗಿ ಸ್ವಲ್ಪನೇ ಶೋಧಿಸ್ಕೊಳ್ತಾ ಮಿಕ್ಸ್ ಮಾಡ್ತಾ ಬರಬೇಕು. ನಿಧಾನಕ್ಕೆ ಕಲಿಸ್ಕೊಳ್ತಿದ್ದೀನಿ. ಬೆಲ್ಲದ ಪಾಕ ಅಂದ್ರೇ ತುಂಬಾ ಬಿಸಿ ಇರುತ್ತೆ, ಏಕ್ದಮ್ ಕೈ ಹಾಕಿ ಮುಟ್ಲಿಕ್ಕಾಗಲ್ಲ. ಅದಕ್ಕೆ ಅಲ್ಲೇ ಚೆನ್ನಾಗಿ ತಿರುಗಿಸ್ಕೊಂಡು ಬಿಡ್ತೀನಿ. ಇಷ್ಟ ಅದಕ್ಕೆ ಪಾಕ ಸಾಕಾಗುತ್ತೆ. ಬೆಲ್ಲದ ಪಾಕ ಮಿಕ್ಕರೂ ಏನು ವೇಸ್ಟ್ ಆಗಲ್ಲ, ಕಾಫಿ ಟೀ ಏನಾದರೂ ಮಾಡ್ಕೊಳ್ಬೋದು. ಹಾಗಾಗಿ ಸ್ವಲ್ಪ ಒಂದು 50 ಗ್ರಾಮ್ 100 ಗ್ರಾಮ್ ಬೆಲ್ಲ ಜಾಸ್ತಿನೇ ಹಾಕಿ ಕರಗಕ್ಕಿಟ್ರೆ ಏನೂ ತೊಂದರೆ ಇಲ್ಲ. ಬೆಲ್ಲ ಹಾಕೋದ್ರಿಂದ ಕಬ್ಬಿಣದ ಅಂಶ ಕೂಡ ಸಿಗುತ್ತೆ ದೇಹಕ್ಕೆ. ಈಗ ಸ್ವಲ್ಪ ತಣ್ಣಗಾಗಿದೆ, ಕೈಯಲ್ಲಿ ಮುಟ್ಟೋಷ್ಟು ಬಿಸಿ ಇದೆ. ಕೈಯಲ್ಲಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತಂಬಿಟ್ಟನ್ನ ಉಂಡೆಗಳನ್ನ ಮಾಡ್ಕೊಳ್ಬೇಕು. ಈ ರೀತಿ ತಂಬಿಟ್ಟನ್ನ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ಒಂದು 15 ದಿನವರೆಗೂ ನಾವು ಸ್ಟೋರ್ ಮಾಡ್ಕೊಳ್ಬೋದು. ಇದಕ್ಕೆ ತುಪ್ಪ ಸೇರಿಸಿ ತಿನ್ನೋದ್ರಿಂದ ತಂಬಿಟ್ಟು ರುಚಿ ಇನ್ನೂ ಹೆಚ್ಚಾಗುತ್ತೆ. ಹೀಗೆ ಒಂದೊಂದೇ ಉಂಡೆಗಳನ್ನ ಸ್ವಲ್ಪ ಬಿಸಿ ಇರೋವಾಗಲೇ ಕಟ್ಟಿ ಸ್ಟೋರ್ ಮಾಡ್ಕೊಳ್ಬೇಕು.
ಹೀಗೆ ಎಲ್ಲ ಉಂಡೆಗಳನ್ನು ಕಟ್ಕೊಂಡು ಬಿಡ್ತೀನಿ. ಇವಾಗೆಲ್ಲ ಅಪ್ಡೇಟೆಡ್ ವರ್ಷನ್ ಡ್ರೈ ಫ್ರೂಟ್ಸು ಅದು ಇದು ಎಲ್ಲ ಹಾಕಿ ಮಾಡ್ತಾರೆ. ಆದರೆ ನಿಜವಾಗ್ಲೂ ಸಾಂಪ್ರದಾಯಿಕವಾಗಿ ಹಾಕೋದು ಇಷ್ಟೇ ಇಂಗ್ರೀಡಿಯೆಂಟ್ಸು. ಹೀಗೆ ಎಲ್ಲ ತಂಬಿಟ್ಟು ಕಟ್ಕೊಳ್ತಿದ್ದೀನಿ. ತಂಬಿಟ್ಟು ಉಂಡೆಗಳೆಲ್ಲ ರೆಡಿ ಆಯಿತು. ಈ ತಂಬಿಟ್ಟು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ನನಗೊಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.